ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಗೆ ಇಡೀ ಜಿಲ್ಲೆಯೇ ಸಜ್ಜಾಗಿದೆ. ರಥೋತ್ಸವ ಕಣ್ತುಂಬಿಕೊಳ್ಳುವುದಕ್ಕೆ ಅಂತ ಲಕ್ಷ ಲಕ್ಷ ಭಕ್ತರು ಆಗಮಿಸ್ತಾ ಇದ್ದಾರೆ. ಜಾತ್ರಾ ಮೈದಾನದಲ್ಲಿ ಕಲರ್ಫುಲ್ ರಂಗೋಲಿಗಳ ಚಿತ್ತಾರ. ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ಅಂದ್ರೆ ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಿಂದ ಕೂಡ ಭಕ್ತಾದಿಗಳು ಬರ್ತಾರೆ. ಅಲ್ಲಿನ ವಿಜೃಂಭಣೆ ಆಗಿರುತ್ತೆ. ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಗೆ ಇಡೀ ಜಿಲ್ಲೆ ಸಜ್ಜಾಗಿದೆ. ಬಣ್ಣ ಬಣ್ಣದ ರಂಗೋಲಿಗಳು. ಭದ್ರತೆಗಾಗಿ ಸದ್ಯ 9 ಜಿಲ್ಲೆಗಳ ಪೊಲೀಸ್ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. ಜಾತ್ರಾ ಮೈದಾನದಲ್ಲಿ ಮಹಾರಥೋತ್ಸವಕ್ಕೂ ಸಿದ್ಧತೆ ಆಗಿದೆ. ನೋಡಿ, ಬಣ್ಣ ಬಣ್ಣದ ಚಿತ್ತಾರಗಳನ್ನ ಬಿಡಿಸಿರೋದನ್ನ ನೀವು ಗಮನಿಸಬಹುದು. ಈಗಾಗಲೇ ಹಳ್ಳಿಗಳಿಂದ ಬಂದಿರುವ ಸಾವಿರಾರು ಭಕ್ತರು ಇಂದು ಸಂಜೆ ನೆರವೇರುತ್ತೆ ಅದ್ಧೂರಿಯಾದಂಥ ರಥೋತ್ಸವ. ಈ ಒಂದು ಜಾತ್ರೆ ಬಹಳ ಅದ್ಧೂರಿಯಾಗಿ ನೆರವೇರುತ್ತೆ. ಈಗ ಅದರ ಪ್ರಿಪರೇಷನ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಖ್ಯಾತಿ ಪಡೆದಿರತಕ್ಕಂತಹ ಕೊಪ್ಪಳದ ಗವಿಸಿದ್ದೇಶ್ವರನ ಜಾತ್ರೆಗೆ ಕ್ಷಣಗಣನೆ ಆರಂಭ ಆಗಿರತಕ್ಕಂಥದ್ದು. ಇದೀಗ ನಾವು ಗವಿಸಿದ್ದೇಶ್ವರನ ಏನು ಮಹಾರಥೋತ್ಸವ ಐತಿ ಆ ಒಂದು ರಥಬೀದಿಯಲ್ಲಿ ಇರತಕ್ಕಂಥದ್ದು. ಇದೀಗ ನಾವು ದೃಶ್ಯಾವಳಿಗಳಲ್ಲಿ ನೀವೀಗ ನೋಡ್ತಾ ಇರ್ಬೋದು. ಈಗಾಗಲೇ ಬೆಳಗ್ಗೆಯಿಂದನೇ ಏನು ಒಂದು ಗವಿಸಿದ್ದೇಶ್ವರನ ಆಶೀರ್ವಾದ ಪಡೆಯಲು ಈಗ ಗ್ರಾಮೀಣ ಭಾಗದಿಂದ ಜನರು ಬರ್ತಿರ್ತಕ್ಕಂಥದ್ದು. ಇಂದು ಬೆಳಗ್ಗೆ ಈ ಒಂದು ರಥಬೀದಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಮಹಿಳೆಯರಿಗಾಗಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಏನು ಮಹಾರಥೋತ್ಸವ ಇದೆ, ಈಗ ಏನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈ ಮಹಾರಥೋತ್ಸವ ಮುಂದ್ಗಡೆ ಅಂದರೆ ಈ ಮಹಾರಥೋತ್ಸವ ಏನು ಆ ಕಡೆ ಪಾಜೆ ಮುಟ್ಟುತ್ತೆ ಅಲ್ಲಿವರೆಗೂ ಒಂದು ರಂಗೋಲಿಯನ್ನು ಹಾಕುವ ಒಂದು ಸ್ಪರ್ಧೆಯನ್ನು ಕೂಡ ಇಲ್ಲಿ ಏರ್ಪಡಿಸಲಾಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ಆ ರಂಗೋಲಿ ಬರೀ ಚಿತ್ತಾರವಾಗಿರದೆ ಅದೊಂದು ಸಂದೇಶ ಕೊಡುವಂತಹ ರಂಗೋಲಿ ಆಗಿರಬೇಕು ಅನ್ನೋದು ಮೊದಲಿಗೆ ಎಲ್ಲ ಸೂಚನೆ ನೀಡಲಾಗಿರುತ್ತೆ. ಹೀಗಾಗಿ ಎಲ್ಲರೂ ಕೂಡ ಒಂದಿಷ್ಟು ವಿಶೇಷವಾದ ರಂಗೋಲಿಗಳನ್ನು ಕೂಡ ಆಗ್ತಾ ಇರತಕ್ಕಂಥದ್ದು. ಈಗೇನು ನೀವು ಗವಿಸಿದ್ದೇಶ್ವರನ ಆವರಣ ನೋಡ್ತಾ ಇದ್ರೆ, ಇವರು ಈಗೇನು ಬೆಳಗ್ಗೆಯಿಂದನೇ ಇಲ್ಲಿಯ ಜನಸಂಖ್ಯೆ ಬರ್ತಿರ್ತಕ್ಕಂಥದ್ದು. ಗ್ರಾಮೀಣ ಭಾಗದಿಂದ ಪಾದಯಾತ್ರೆ ಮೂಲಕನೂ ಗವಿಸಿದ್ದೇಶ್ವರ ಆಶೀರ್ವಾದ ಪಡೆಯಲು ಬರ್ತಿರ್ತಕ್ಕಂಥದ್ದು. ಮತ್ತು ಏನು ಇಲ್ಲಿ ಉತ್ತತ್ತಿ ಅಂದರೆ ಏನು ಸಾಯಂಕಾಲ ತೇರು ಎಳಿತೆ ಅಲ್ಲಿ ಉತ್ತತ್ತಿ ಮಾರಾಟ ಮಾಡಲು ಕೂಡ ಈಗ ಜನಗಳು ಇಲ್ಲಿರ್ತಕ್ಕಂಥದ್ದು. ಈಗ ಉತ್ತತ್ತಿ ಮಾರುವವರನ್ನ ಒಂದು ಮಾತಾಡಿಸೋ ಒಂದು ಪ್ರಯತ್ನ ಮಾಡೋಣ. ಯಾಕಂದರೆ ಅವರು ಪ್ರತಿ ವರ್ಷ ಗವಿಸಿದ್ದೇಶ್ವರ ಜಾತ್ರೆಗೆ ಬಂದು ಬೆಳಗ್ಗೆಯಿಂದನೇ ತೇರಿಗೆ ಉತ್ತತ್ತಿ ಒಗೆಯೋದಕ್ಕೆ ಏನು ಉತ್ತತ್ತಿ ಬಳಸ್ತಾರೆ ಅದನ್ನು ಮಾರಾಟ ಮಾಡಲು ಅವ್ರು ಬಂದಿರ್ತಾರೆ. ಅವ್ರನ್ನ ಮಾತಾಡಿಸಿ ಏನು ಸರ್ ಹೇಳಿ, ಈಗ ಗವಿಸಿದ್ದೇಶ್ವರ ತೇರು ಅಂದರೆ ಇದು ದಕ್ಷಿಣ ಕುಂಭಮೇಳ ಅಂತ ಪ್ರಖ್ಯಾತಿ ಪಡೆದಿದೆ. ನೀವು ಪ್ರತಿ ಬಾರಿ ಉತ್ತತ್ತಿ ಮಾರೋದಕ್ಕೆ ಬರ್ತೀರಿ, ಏನಂತೀರ ಈ ಜಾತ್ರೆ ಬಗ್ಗೆ? ಈ ಜಾತ್ರೆ ತುಂಬ ಒಂದು ಸ್ವರ್ಗ ಇದ್ದ ಹಾಗೆ ಸರ್. ಈ ಸ್ಥಳ ಈ ನಮ್ಮ ಕನ್ನಡ ನಾಡೊಳಗೆ ಭಾಳ ಪ್ರಮುಖವಾದದ್ದು ಜಾತ್ರೆ ಅಂದರೆ ಗವಿಸಿದ್ದೇಶ್ವರ ಮಠದ ಜಾತ್ರೆ. ಇಲ್ಲಿ ಮಹಾತ್ಮರು ಮಹಾಪುರುಷರು ಬಂದು ಹೋಗಿದ್ದಾರೆ ನಿಜ. ಅದು ಈ ಗವಿಸಿದ್ದ ಅಜ್ಜರು ಮಹಾತ್ಮರು, ಅವರು ಪವರ್ ಪುರುಷರು ಮನದಲ್ಲಿರ್ತಾರೆ. ಅವರು ಇಂಥ ಪವಿತ್ರವಾದ ಸ್ಥಳ ಹುಟ್ಟಿದ್ರು ನಿಜವಾಗೂ ನಾವು ಭಾಳ ಭಾಗ್ಯವಂತರು. ಮತ್ತು ಸಣ್ಣ ಪುಟ್ಟ ವ್ಯಾಪಾರಕ್ಕೂ ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ. ಅವ್ರ ಮಹಾತ್ಮರ ಆಶೀರ್ವಾದದಿಂದ ನಮ್ಮ ಉತ್ತರ ಕರ್ನಾಟಕದೊಳಗೆ ದೊಡ್ಡ ಜಾತ್ರೆ ಅಂದರೆ ಗವಿಸಿದ್ದೇಶ್ವರ ಮಠ ಜಾತ್ರೆ. ಭಾಳ ಸಂತೋಷ ಆಗ್ತಾಯಿದೆ. ಜನರು ಬರಬೇಕು, ಆಶೀರ್ವಾದ ತೊಗೋಬೇಕು. ಈಗಾಗಲೇ ನಾವು ದೃಶ್ಯದಲ್ಲಿ ಏನು ಪೊಲೀಸರನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಷ್ಟೇ ಪೊಲೀಸರಿಗೆ ಟ್ರೈನಿಂಗ್ ಕೊಟ್ಟು ಏನು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು, ಕೊಪ್ಪಳ ಜಿಲ್ಲಾ ವರಿಷ್ಠಾಧಿಕಾರಿಗಳು ಏನು ಪೊಲೀಸರಿಗೆ ಟ್ರೈನಿಂಗ್ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈಗಾಗಲೇ ಎಲ್ಲ ರೀತಿಯ ಪೊಲೀಸರನ್ನು ಎಲ್ಲೆಲ್ಲಿ ನಿಯೋಜನೆ ಮಾಡಬೇಕು ಅನ್ನೋದು ಕೂಡ ಅವರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು. ಈಗ ನೀವು ಆವರಣ ನೋಡ್ತಿದ್ರಲ್ಲ, ಇದು ಸಂಜೆ 5 ಗಂಟೆಗೆ ಇಲ್ಲಿ ನಮಗೆ ಇದೆಲ್ಲ ಸಣ್ಣ ಅಂದರೆ ನಾವು ಡ್ರೋನು ವಿಜುವಲ್ ಮುಖಾಂತರ ನೋಡಿದ್ರೆ ಇಲ್ಲಿ ಯಾವುದಕ್ಕೂ ಕೂಡ ನಮ್ಗೆ ನಿಲ್ಲೋದಕ್ಕೆ ಒಂದು ಸ್ಥಳ, ಒಂದು ಸ್ಪೇಸ್ ಕೂಡ ಇರದೇ ಅಂತಹ ಸ್ಥಿತಿಯಲ್ಲಿ ಇಲ್ಲಿ ಜನಗಳು ತುಂಬಿಕೊಂಡಿರ್ತಾರೆ. ಅಂದರೆ ಈ ಒಂದು ಆವರಣದಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ಮಹಾರಥೋತ್ಸವಕ್ಕಾಗಿ ಕಾದು ನಿಂತಿರ್ತಕ್ಕಂಥ ದೃಶ್ಯಾವಳಿಗಳು ನಮಗೆ 5 ಗಂಟೆ ಸುಮಾರಿಗೆ ಇಲ್ಲೇ ಸಿಗುತ್ತೆ. ಅಂತಂದರೆ ಒಟ್ಟಾರೆ ಈ ಒಂದು ಐತಿಹಾಸಿಕ ಗವಿಸಿದ್ದೇಶ್ವರನ ಜಾತ್ರೆ ಇದೆ. ಇವತ್ತು 5 ಗಂಟೆಗೆ ಮಹಾರಥೋತ್ಸವ ಎಳೆಯುವ ಮೂಲಕ, ಅದು ವಿಶೇಷವಾಗಿ ಈ ಬಾರಿ ಮೇಘಾಲಯದ ರಾಜ್ಯಪಾಲರಾದಂತಹ CH ವಿಜಯಶಂಕರ್ ಅವರು ಈ ಒಂದು ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಅವರು ವಿಶೇಷವಾಗಿ ಏನಂತಂದರೆ ಕೊಪ್ಪಳ ಜಿಲ್ಲೆಯವರೇ ಆಗಿರೋದ್ರಿಂದ ಈ ಬಾರಿ ಈ ಒಂದು ಕೊಪ್ಪಳ ಗವಿಸಿದ್ದೇಶ್ವರನ ಜಾತ್ರೆ ಸಾಕಷ್ಟು ವಿಶೇಷತೆಯಿಂದ ಕೂಡಿದೆ ಅಂತ ಹೇಳ್ಬೋದು. ಕೊಪ್ಪಳದಿಂದ ಉಮೇಶ್ ಅಬ್ಬಿಗರ ಜೊತೆ ಶುಕ್ರಾಜ್ ಕುಮಾರ್, ಪವರ್ ಟಿವಿ.